ಏನಿಲ್ಲ ಸರ್, 2 ಗಂಟೆ ಟೈಮ್ನಾಗ ಬಂದು 3-4 ಜನ ಇದ್ರು. ಕೈಯಾಗ ಇಂತಿಂತ ಸಳ್ಳ ಹಿಡ್ಕೊಂಡಿದ್ರು. ಸಳ್ಳ ಹಿಡ್ಕೊಂಡು ಏನು ಕದ ಬಾಕ್ಲು ಹೊಡಿತಾ ಇದ್ರು. ಪಾಪ ಯಾವುದೋ ಪಕ್ಕದ ಮನೆ ಅಪ್ಪ ಬಂದು ಇದು ಮಾಡಿದ್ಕೆ ಅವ್ರಿಗೂ ಕಲ್ಲಾಗೆಲ್ಲ ಬೀಸಿದ್ದಾರೆ. ಕಳ್ತನ ಆಗೋದಕ್ಕೆ ಮಾಡೋಕ್ಕೇನೆ ಆ ಅಪ್ಪ ಎದ್ದು ಹೊರಗೆ ಬಂದದಕ್ಕೇನೆ ಬಚಾವ್ ಆಗೈತೆ. ಇಲ್ಲ ಅಂದಿದ್ರೆ ಬಾಕ್ಲೆಲ್ಲ ಹೊಡೆದು ಗಲಾಟೆ ಮಾಡೋರು. ಹಿಂಗೆ ನಮ್ಮ ಕೇರಿ ಬಾಕ್ಲಾಗ ಒಬ್ಬೊಬ್ಬರೇ ಇದ್ರೆ ಹೆಂಗೆ ಮಾಡ್ಬೇಕು ನಾವು ಜೀವನಾನ? ಓಡಾಡೋದು ಒಬ್ಬೊಬ್ಬರೇ ಬುಳ್ಗಿಡೆ ಬಿಚ್ಚಿ ಹೋದ್ರೆ ವಯಸ್ಸಾದವರೆಲ್ಲ ಇರ್ತಾರೆ. ಒಬ್ರು ಇಬ್ರು ಇದ್ರು ಜೀವನ ಬಿಡಲ್ಲ ಅವರು. ಅಲ್ಲ ಪೊಲೀಸ್ ಲೇಔಟ್ನಾಗ ಹಿಂಗಾದ್ರೆ ಬೇರೆ ಕಡೆ ಹೆಂಗೆ ಹಾಕತ್ತೆ ಅಂತಂದೇಳಿ ಇದು ಮಾಡೋದು. ನಾವು ಹೆಂಗೆ ಜೀವನ ಮಾಡ್ಬೇಕು? ಅವ್ರು ಸಳ್ಳ ಇದ್ದು ಸರ್, ಇಷ್ಟಿಷ್ಟುದ್ದ ಸಳ್ಳ ಹಿಡ್ಕೊಂಡಿದ್ರು. ಎದ್ದು ಬಂದು ಹುಡುಗಗೆ ಕಲ್ಲಾಗ ಬೀಸಿ ಹೊಡೆದಿದ್ದಾರೆ. ಅವನೊಬ್ಬರೇ ಅರ್ಚಾಡಿದ್ರು ಏನು ಮಾಡಿದ್ರು ಬಿಟ್ಟಿಲ್ಲ, ಓಡೋಗ್ಯಾರೆ. ಇಲ್ಲ ಅಂದಿದ್ರೆ ಅಷ್ಟು ದರಡಿ ಮಾಡೋರು. ಪುಣ್ಯಕ್ಕೆ ಅವ್ರ ಮನೆಗೆ ಯಾರೂ ಇರಲಿಲ್ಲ. ಇದ್ದಿದ್ರೆ ಅವ್ರ ಮನೆಗೆ ಜೀವ ಕಳ್ದು ಹೋಗೋರೇನೋ. ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಪೊಲೀಸ್ ಲೇಔಟ್ ಬಡಾವಣೆ ಮತ್ತು ಪಾಲಿಟೆಕ್ನಿಕ್ ಅಪೋಸಿಟ್ನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಬಡಾವಣೆ ಈ ಬ್ಲಾಕ್ನಲ್ಲಿ ನಿನ್ನೆ ರಾತ್ರಿ ಕಳ್ಳತನಗಳಾಗಿದ್ದಾವೆ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಕಡೆ ಕಳ್ಳತನ ಆಗಿರೋದನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಈಗ ನಮ್ಮ ಏರಿಯಾ ಬಡಾವಣೆಗಳಲ್ಲೇ ಆಗಿರೋದು ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡಲೇ ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ತತ್ಕ್ಷಣದಲ್ಲಿ ಬಂಧನಕ್ಕೊಳಪಡಿಸಬೇಕು. ಇದರ ಜೊತೆಗೆ ಈಗೇನು ನಾವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯನೂ ಕೂಡ ನೋಡ್ತಾ ಇದ್ದೀವಿ, ಅಕ್ರಮವಾಗಿ ಬಾಂಗ್ಲಾ ವಾಸಿಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಅವ್ರ ಮೇಲೂ ಕೂಡ ನಾವು ಹೇಳಲಿಕ್ಕೆ ಬರಲ್ಲ, ಇದ್ರೂ ಇರ್ಬೋದೇನೋ. ಅವರು ಕೂಡ ಬಂದಂಥ ಕಳ್ತನ ಮಾಡೋಕ್ಕೆ ಬಂದಂಥವ್ರು ಈಗ ಹಿಂದಿಲಿ ಮಾತಾಡ್ತಿದ್ರು ಅಂತೇಳಿ ಈಗ ನಮ್ಮ ಸ್ಥಳೀಯ ನಿವಾಸಿಗಳು ಕೂಡ ತಿಳಿಸಿರ್ತಾರೆ. ಆದಷ್ಟು ಬೇಗ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಮನೆಯಲ್ಲಿ ಈಗ ಒಂದು ಒಡವೆ ಮತ್ತು ನಗದು ಕಳ್ತನ ಆಗಿದೆ ಅಂತ ಹೇಳಿದ್ರು. ಇನ್ನೊಂದು ಮನೆಯಲ್ಲಿ ಬೈಕ್ ಕಳ್ತನ ಮಾಡಿದ್ದಾರೆ. ಇನ್ನೊಂದೆರಡು ಮನೆ ಕಳ್ತನ ಮಾಡಕ್ ಹೋಗಿದ್ದಾರೆ. ಅದು ಆಪೋಸಿಟ್ ಮನೆಯವರು ಲೈಟ್ ಹಾಕ್ದಂಥ ಸಂದರ್ಭದಲ್ಲಿ ಕಳ್ಳರು ಎದ್ರುಕೊಂಡು ಓಡೋಗಿದ್ದಾರೆ.